ಎತ್ತ ತಂದೆ ತಾಯಿ ಚಿತ್ತಾವ ನೋಯಿಸಿ 10,000 ಜಪ ಮಾಡಿ ಫಲವೇನು? ನಿಮ್ಮ ಕೈಗೆ ಪೆನ್ನು ಕೊಡಬೇಕಾದ್ರೆ ಅವ್ರು ಎಷ್ಟು ತ್ಯಾಗ ಮಾಡಿದ್ದಾರೆ. ಪೆನ್ನನ್ನು ಹಿಡ್ಕೊಂಡಂತ ನೀವು ಯಾವ ನೈತಿಕತೆ ಹಾದಿಯಲ್ಲಿ ನಡೀತಾ ಇದ್ದೀವಿ? ನಾಯಿ ಬೇಕು ಅನ್ನೋನು ತಾಯಿ ಬೇಕು ಅಂದಿಲ್ಲ ಅಂದ್ರೆ ಯಾವ ಶಿಕ್ಷಣವನ್ನ ಜಗತ್ತಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ? ಪುಸ್ತಕವನ್ನ ಬರೆಯುವಲ್ಲಿ ಪ್ರೊಫೆಸರ್ ದಿಗ್ಗಜರು ಕೊಟ್ಟಿದ್ರಿ. ಹಿಂದೆ ನಾವು ಪುಸ್ತಕವನ್ನ ತೆಗಿಬೇಕಾದ್ರೆ ಕೈ ತೊಳ್ಕೊಂಡು ಮುಟ್ತಾ ಇದ್ವಿ ಅಂತ ಪುಸ್ತಕಗಳಿತ್ತು. ಇವತ್ತು ಮುಟ್ಬಿಟ್ಟು ಕೈ ತೊಳ್ಕೊಬೇಕು ಅಂತ ಪುಸ್ತಕಗಳು ಬರ್ತಾವ. ಒಂದೊಂದೊಂದು ಕಾಲದಲ್ಲಿ ಎಂತ ಪುಸ್ತಕ ಇತ್ತು, ನಾವೆಲ್ಲ ಓದ್ಬೇಕಾದ್ರೆ ಎಂತ ಪುಸ್ತಕ ಇತ್ತು, ಅದನ್ನ ನೋಡಿ ಅದು ಮುಟ್ಬೇಕು ಅಂದ್ರೆ ನಾವು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮುಟ್ತಾ ಇದ್ವಿ. ಇವತ್ತು ಮುಟ್ಬಿಟ್ಟು ಕೈ ತೊಳ್ಕೊಬೇಕು. ಬರದಂತೆ ಬದುಕುವುದು, ಬದುಕಿದಂತೆ ಬರೆಯುವುದು. ಕೈ ಎತ್ತಿ ಅಂದ್ರೆ ಬರದಂತೆ ಬದುಕುವುದು, ಬದುಕಿದಂತೆ ಬರೆಯುವುದು. ಎಷ್ಟು ಆಳವಾದಂತ ಅಧ್ಯಯನ ಇತ್ತು ನಮ್ಮ ದಿಗ್ಗಜರಲ್ಲಿ ಹಿಂದೆ. ಸತ್ತಂತೆ ಹರನು ಬಡಿದ ಚಲಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸಲ್ಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸುವಂತಕ್ಕಂಥ ಸಾಲುಗಳಿದೆಯಲ್ಲ, ಎಷ್ಟು ಪವರ್ಫುಲ್ ಆಗಿ, ಎಷ್ಟು ಅದ್ಭುತವಾದಂತ. ಇಂತಹ ಸಾಹಿತ್ಯವನ್ನ ಕೊಟ್ಟಂತ ನೆಲ, ಸಂಸ್ಕೃತಿ, ಭವ್ಯ ಪರಂಪರೆ ನಮ್ದು. ಇಂತಹ ಪರಂಪರೆಯಲ್ಲಿ ಹೆಣ್ಣೊಂದು ಕಲಿತಾರೆ. ಓಹೋ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಜೋರಾಗಿ. ಹೆಣ್ಣೊಂದು ಕಲಿತಾರೆ, ಶಾಲೆಯೆಂದು ತೆರದಂತೆ. ಮಹಾತ್ಮ ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಇಲ್ಲ ಅಂದಿದ್ರೆ ಹೆಣ್ಣು ಮಕ್ಕಳು ಎಲ್ಲಿಗೆ ಫ್ಯಾಕ್ಟ್ರಿಗಳಾಗಿದ್ದು. ಹೆಣ್ಣು ಮಕ್ಕಳು ತಾಲೂಕು ಕಟ್ಟಿಸ್ಕೋಬೇಕು, ಮಕ್ಕಳು ಅಡಿತಕ್ಕಂಥ ಕಾರ್ಖಾನೆ ಮಾಡಿಟ್ಟಿತ್ತು ಈ ದೇಶ. ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಸಾಲಿನ 1848 ಬಿಡುವಾಡೆಯಲ್ಲಿ ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ದಂಪತಿಗಳು ಶಿಕ್ಷಣವನ್ನ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ಹೆಣ್ಣು ಮಕ್ಕಳ ಸ್ಥಿತಿ, ಅಂಬೇಡ್ಕರ್ ಹೇಳ್ತಾರೆ, ಹೆಣ್ಣು ಮಕ್ಕಳು ನಾಯಿ ನರಿ ಹಂದಿಗಿಂತ ಕಡಿಯಾಗಿ ಕಂಡಿದ್ದಾರೆ ಈ ದೇಶದಲ್ಲಿ. ಹೆಣ್ಣು ಮಕ್ಕಳ ಘನತೆಯ ಬದುಕಿಗೋಸ್ಕರವಾಗಿ, ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ರು.